ಯುವತಿ ಕೈಗೆ ಮಗು ಕೊಟ್ಟು ಕೈ ಕೊಟ್ಟು ಬಿಟ್ಟಿದ್ದ ಬಿಜೆಪಿ ಮುಖಂಡನ ಪುತ್ರ. ಆ ಸಂತ್ರಸ್ತೆಗೆ ಈಗಾಗಲೇ ಮಗು ಜನಿಸಿ 6 ತಿಂಗಳಾಗಿದೆ. 6 ತಿಂಗಳಾದರೂ ಕೂಡ ನ್ಯಾಯ ಇನ್ನೂ ಸಿಗ್ತಾ ಇಲ್ಲ ಅಂತ ಹೇಳಿ ಆ ಸಂತ್ರಸ್ತೆ ಕೇಳ್ಕೊಳ್ತಾ ಇದ್ದಾಳೆ. ನ್ಯಾಯಕ್ಕಾಗಿ ಹಂಬಲಿಸ್ತಾ ಇದ್ದಾಳೆ. ಬಿಜೆಪಿ ಮುಖಂಡನ ಪುತ್ರ ಕಳ್ಳಾಟ ಬಯಲಾಗಿತ್ತು. ಆತನೇ ಮಗುವಿನ ತಂದೆ ಅಂತ ಕೂಡ ದೃಢಪಟ್ಟಿದೆ. ಆದರೂ ಕೂಡ ಆ ಒಂದು ಸಂತ್ರಸ್ತೆಗೆ ಇನ್ನೂ ಕೂಡ ಇದುವರೆಗೂ ನ್ಯಾಯ ಸಿಗ್ತಾ ಇಲ್ಲ. ಮಗು ಜನಿಸಿದ್ದಾಯಿತು, 6 ತಿಂಗಳಾಗಿದ್ದಾಯಿತು, ಆದರೂ ಕೂಡ ಇದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಿಜೆಪಿ ಮುಖಂಡ ಆಗಿರುವಂತಹ ಜಗನ್ನಿವಾಸ್ ರಾವ್ ಏನಿದ್ದಾರೆ, ಅವರ ಪುತ್ರ ಈ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿದ್ರು. ಪುತ್ತೂರಿನ ಒಂದು ಬಿಜೆಪಿ ನಾಯಕ ಏನಿದ್ದಾರೆ, ಅವರ ಪುತ್ರ ಕೃಷ್ಣ ಜೆ ರಾವ್ ಆರೋಪಿ ಅಂತ ಹೇಳಲಾಗ್ತಾ ಇರುತ್ತೆ. ಅವರಿಗೆ ಸಂಬಂಧಪಟ್ಟ ಹಾಗೆ ಯುವತಿಯೊಬ್ಬರು ಏನು ಮಾಡಿರ್ತಾರೆ, ಇವರ ಪುತ್ರ ಯುವತಿಯನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವರನ್ನು ಗರ್ಭಿಣಿಯನ್ನಾಗಿ ಮಾಡಿರ್ತಾರೆ. ಆ ನಂತರ ನಾಪತ್ತೆ ಆಗಿಬಿಟ್ಟಿರ್ತಾರೆ. ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಕೋರ್ಟ್ನಲ್ಲಿ ಹೋಗುತ್ತೆ. ಕೋರ್ಟ್ ಹೇಳುತ್ತೆ, ಕೋರ್ಟ್ನ ಒಂದು ನಿರ್ದೇಶನದಂತೆ DNA ಟೆಸ್ಟನ್ನು ಮಾಡಿಸಿ ಅಂತ ಕೋರ್ಟ್ ಹೇಳುತ್ತೆ. ಅದೇ ರೀತಿಯಾಗಿ DNA ಟೆಸ್ಟ್ ಮಾಡಿಸಿದ್ರೆ ಪರೀಕ್ಷೆಯಲ್ಲಿ ಮಗುವಿನ ತಂದೆ ಈತಾನೇ ಅಂತ ಸಾಬೀತಾಗುತ್ತೆ. ಈಗ ಮಗು ಜನಿಸಿ 6 ತಿಂಗಳಾಗಿದೆ, ಆದರೂ ಕೂಡ ಆರೋಪಿ ಮದುವೆ ಆಗೋಕ್ಕೆ ಒಪ್ಪುತ್ತಾ ಇಲ್ಲ. ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಮುಖ ಬಿಜೆಪಿ ನಾಯಕರ ಒಂದು ಸಂಧಾನ ಏನಿದೆ, ಕಲ್ಲಡ್ಕ ಪ್ರಭಾಕರ್ ಅವರು ಕೂಡ ಹೋಗಿ ಸಂಧಾನ ಮಾಡಿದ್ರು ಕೂಡ ಅದು ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಸಂತ್ರಸ್ತೆ ನನಗೀಗ ಕಾನೂನು ಹೋರಾಟ ಒಂದೇ ದಾರಿ ಇದೆ, ಅದೊಂದೇ ದಾರಿ ನನಗೆ ಉಳಿದಿದೆ, ನಾನು ಕಾನೂನಿನ ಮುಖಾಂತರವೇ ನ್ಯಾಯವನ್ನು ತೆಗೆದುಕೊಳ್ತೀನಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೋಡಿ, ಪ್ರಭಾವಿ ನಾಯಕರ ಮಕ್ಕಳು, ರಾಜಕೀಯ ನಾಯಕರ ಮಕ್ಕಳು, ದುಡ್ಡಿರುವಂಥವ್ರು ಈ ರೀತಿಯಾಗಿ ಹೆಣ್ಮಕ್ಳಿಗೆ ನಂಬಿಸಿ ಮೋಸ ಮಾಡಿ ಅವರ ಕೈಗೆ ಮಗು ಕೊಟ್ಟ ಮೇಲೂ ಕೂಡ ಮದುವೆ ಆಗೋಕ್ಕೆ ಒಪ್ಪುತ್ತಿಲ್ಲ ಅಂತಂದರೆ ಇದನ್ನೇನು ಹೇಳಬೇಕು? ಇಲ್ಲ ಸುಮ್ಮನೆ ಬಂದು ಆರೋಪ ಮಾಡ್ತಾ ಇದ್ದಾರಾ? ಇಲ್ಲ, ಸುಮ್ಮನೆ ಅಂತ ಆರೋಪ ಮಾಡ್ತಾ ಇಲ್ಲ, ಇರೋ ವಿಚಾರ ಹೇಳಿದ್ದಾರೆ. ಮತ್ತು ಕೋರ್ಟು DNA ಟೆಸ್ಟ್ ಮಾಡಿಸಿ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ರೆ DNA ಟೆಸ್ಟ್ ಹಾಕಿದೆ, ಆತಾನೆ ಅಂತ ಪಕ್ಕ ಕನ್ಫರ್ಮ್ ಆದರೂ ಕೂಡ ಆತ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾನೆ. ಜೊತೆಗಿರುವಾಗ ಚೆನ್ನಾಗಿತ್ತು, ಮಗು ಕೂಡ ಆಗಿದೆ. ಈಗ ಹೆಂಡತಿಯಾಗಿ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಆ ಮಗುನ ನನ್ನ ಮಗು ಅಂತ ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಹಿಳೆ ಸಂತ್ರಸ್ತೆ ಏನಿದ್ದಾಳೆ ಕೇಳ್ಕೊಳ್ತಾ ಇದ್ದಾಳೆ, ನನಗೆ ನ್ಯಾಯ ಬೇಕು ಅಂತ ಹೇಳಿ, ಇಲ್ಲಾಂದರೆ ನಾನು ಕೋರ್ಟ್ ಮುಖಾಂತರ ಏನು ಯಾವ ರೀತಿ ಹೋರಾಟ ಮಾಡಬೇಕು ಆ ರೀತಿ ಹೋರಾಟ ಮಾಡ್ತೀನಿ, ನನಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಕೋರ್ಟ್ನಲ್ಲಿನೇ ಹೋರಾಡ್ತೀನಿ ಅಂತ ಹೇಳಿ ಆ ಸಂತ್ರಸ್ತೆ ಏನಿದ್ದಾರೆ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಇನ್ನಷ್ಟು ಕೂಡ ಜಟಿಲ ಆಗ್ತಾ ಹೋಗ್ತಾ ಇದೆ. ಸಂತ್ರಸ್ತೆಯ ಮಗುವಿಗೆ ಜನ್ಮ ನೀಡಿ ತಿಂಗಳುಗಟ್ಟಲೆ ಆಗಿದೆ, ಆದರೆ ಈ ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ. ಅವರು ಪ್ರಭಾವಿ ನಾಯಕರಾಗಿರೋದ್ರೆ ನಮ್ಮನ್ನು ಈ ರೀತಿಯಾಗಿ ತುಂಬ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದೇ ಒಂದು ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ನಾಯಕರಾಗಿರ್ಬೋದು, RSS ಮುಖಂಡರಾಗಿರ್ಬೋದು, ಸಾಕಷ್ಟು ಜನ ಹೋಗಿ ಸಂಧಾನವನ್ನು ಮಾಡಿದ್ರು, ಆದರೂ ಕೂಡ ಏನೂ ಕೂಡ ಪ್ರಯೋಜನ ಆಗಿಲ್ಲ. ಹೀಗಾಗಿ ಈ ಒಂದು ವಂಚನೆ ಏನಿದೆ ನಿಜಕ್ಕೂ ಕೂಡ ಒಪ್ಪುವಂಥದ್ದಲ್ಲ. ಮಹಿಳೆಯ ರಕ್ಷಣೆ ಆಗಬೇಕು, ಆ ಮಹಿಳೆಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು, ಆ ಮಗುವಿಗೆ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ನಾನು ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. BJP ಮುಖಂಡ ಆಗಿರುವಂತಹ ಜಗನ್ನಿವಾಸ್ ರಾವ್ ಏನಿದ್ದಾರೆ, ಅವರ ಪುತ್ರ ಮಾಡಿರುವಂತಹ ಈ ಒಂದು ಕೆಲಸ ಇದು. ಶಾಲಾ ದಿನಗಳಿಂದ ಪರಿಚಯ ಆಗಿದ್ದಂತಹ ಹಿಂದೂ ಯುವತಿಯನ್ನು ಈತ ಮದುವೆ ಆಗದಾಗೆ ನಂಬಿಸಿರ್ತಾನೆ, ಆ ನಂತರ ವಂಚನೆ ಮಾಡಿರ್ತಾನೆ. 7-8 ತಿಂಗಳು ಆಕೆ ಹಿಂದೆಯೇ ಬಿದ್ದಿರ್ತಾನೆ. ಇದೆಲ್ಲವೂ ಕೂಡ ಆ ಸಂತ್ರಸ್ತೆ ಹೇಳಿದಾಳೆ, ಹೆಂಗಾಯ್ತು ಏನಿಲ್ಲ ಅಂತ. ಗರ್ಭಿಣಿಯಾಗಿದೆ ಯುವತಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಈತ ನಂಬಿಸಿರ್ತಾನೆ. ಆಮೇಲೆ ಹೋಗ್ಬಿಟ್ಟಿರ್ತಾನೆ, ಎಲ್ಲ ಕೈ ಕೊಟ್ಟು ಹೋಗ್ಬಿಟ್ಟಿರ್ತಾನೆ. ಆದರೆ ಆತನಿಗೆ 21 ವರ್ಷ ವಯಸ್ಸು ಪೂರ್ಣ ಆದಾಗ ಗೊತ್ತಾಗುತ್ತೆ ಈ ಒಂದು ವಿಚಾರ ಹೆಂಗೆ ಏನು ಎತ್ತ ಅಂತ. ಈಗ ಪೂರ್ಣ ಆಗಿದೆ, ಈಗ ಅದು ಮದುವೆ ಆಗಬೇಕು, ಆಗೊಂದರೆ ಆಗ್ತಾ ಇಲ್ಲ. ಕೃಷ್ಣ ಜೆ ರಾವ್ ಏನಿದ್ದಾನೆ, ಆತನ ಕೃತ್ಯ ಈಗ ಬಯಲಾಗಿದೆ, ಆದರೆ ನನಗೆ ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆ ಕೇಳ್ಕೊಳ್ತಾ ಇದ್ದಾಳೆ. ಆದರೆ ಯಾರೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅವರ ಮನೆಯವರಾಗಿರ್ಬೋದು, ಆ ಯುವಕ ಆಗಿರ್ಬೋದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನ್ಯಾಯ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಆದರೆ ಕಾನೂನು ಹೋರಾಟವಂತೂ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.